ಎಲ್ಲರಿಗೂ ನಮಸ್ಕಾರ. ಇವತ್ತಿನ ರೆಸಿಪಿ ಇನ್ನೊಂದು ಮಾವಿನ ಹಣ್ಣಿನ ರೆಸಿಪಿ. ನಮ್ಮ ಹಿರಿಯರು ಎಷ್ಟು ಬುದ್ಧಿವಂತರು ಹೇಳಿದರೆ, ವೆಜಿಟೇರಿಯನ್ಸ್ಗಳಿಗೆ ನಾನಾ ಥರದ ಈ ಮಾವಿನ ಹಣ್ಣಿನ ಪದಾರ್ಥಗಳು, ರಸಾಯನ ಮತ್ತು ಏನೆಲ್ಲ ರೀತಿಯ ರೆಸಿಪಿಗಳನ್ನು ತಯಾರಿಸಿದರೆ, ಅದೇ ರೀತಿ ನಾನ್ ವೆಜಿಟೇರಿಯನ್ಸ್ ಅಂದರೆ ಯಾರಿಗೆ ಈ ಒಮ್ಮೊಮ್ಮೆ ಯಾವಾಗಲೂ ಈ ವೆಜ್ ಖುಷಿ ಇರುವುದಿಲ್ಲ ಅಂಥವರಿಗೆ ಏನಾದರೂ ಒಂದು ಮಾವಿನ ಹಣ್ಣಿಗೆ ಹಾಕಿ ಅದು ಇನ್ನಷ್ಟು ರುಚಿ ಬರುವ ಹಾಗೆ ಮಾಡುವಂತಹ ರೆಸಿಪಿಗಳನ್ನು ತಯಾರಿಸಿಕೊಟ್ಟಿದ್ದಾರೆ. ಅಂಥದ್ದೇ ಒಂದು ರೆಸಿಪಿ ಇವತ್ತಿನ ರೆಸಿಪಿ. ಮಾವಿನ ಹಣ್ಣಿನೊಟ್ಟಿಗೆ ಡ್ರೈ ಈ ಪ್ರಾನ್ಸನ್ನು ಹಾಕಿ ಮಾಡಿದಂತಹ ಒಂದು ರುಚಿಕರವಾದ, ಅಂದರೆ ಡ್ರೈ ಸಿಗಡಿ ಅಂತ ಏನು ಕರಿತೀವಿ ನಾವು, ಅದು ಹಾಕಿ ಬಹಳ ಪರಿಮಳಯುಕ್ತವಾದ ಒಂದು ರಸ ಅಂತ ಹೇಳ್ಬೋದು. ಒಂದು ಇಷ್ಟು ರಸ ಇದ್ದರೆ ಸಾಕು, ಒಂದು ಬಟ್ಟಲು ಊಟ ಮಾಡ್ಬೋದು, ಅಂತಹ ಒಂದು ರುಚಿಕರವಾದ ಒಂದು ಪದಾರ್ಥ ಇದು. ಹಾಗಾದರೆ ಯಾರೆಲ್ಲ ನನ್ನ ಚಾನಲ್ ನೋಡ್ತಿದ್ದೀರಿ, ಯಾರೆಲ್ಲ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಅಂತ ಹೇಳುತ್ತಾ, ಕರಾವಳಿ ಶೈಲಿಯ ಈ ಒಂದು ರುಚಿಕರವಾದ ಮಾವಿನ ಹಣ್ಣು ಹಾಗೂ ಡ್ರೈ ಸಿಗಡಿಯನ್ನು ಉಪಯೋಗಿಸಿ ಮಾಡಿದಂತಹ ಪದಾರ್ಥ ಹೇಗೆ ಮಾಡೋದನ್ನು ನೋಡೋಣ. ನಮಸ್ತೆ ಮಿತ್ರರೇ. ಮಾವಿನ ಹಣ್ಣು, ಕಾಟು ಮಾವಿನ ಹಣ್ಣು ಉಂಟು ನೋಡಿ, ಇದರಿಂದ ನಾವು ಇವತ್ತು ಒಂದು ಈ ಒಣಗಿದ ಸಿಗಡಿಯನ್ನು ಹಾಕ್ಕೊಂಡು ಒಂದು ರುಚಿಕರವಾದ ಪದಾರ್ಥ ಮಾಡುವ. ಬಹಳ ರುಚಿಯಾಗಿ ಬರ್ತದೆ ಮತ್ತು ಊಟ ಮಾಡಲಿಕ್ಕೆ ಬಹಳ ಖುಷಿಯಾಗ್ತದೆ. ಅದಕ್ಕೆ ಬೇಕಾಗುವ ಸಾಮಗ್ರಿಗಳು: 4 ಉದ್ದ ಮೆಣಸು, 1-2 ಗಿಡ್ಡ ಮೆಣಸು, ಸ್ವಲ್ಪ ಜೀರಿಗೆ, ಸ್ವಲ್ಪ ಮೆಂತೆ, 1/4 ಚಮಚದಷ್ಟು, 4 ಕರಿಮೆಣಸು, 1 ಸಣ್ಣ ನೀರುಳ್ಳಿ, 1-2 ಬೆಳ್ಳುಳ್ಳಿ, 1 ಸಣ್ಣ ತುಂಡು ಹುಳಿ, 1/2 ಚಮಚದಷ್ಟು ಕೊತ್ತಂಬರಿ ಬೀಜ, ಮತ್ತು ತೆಂಗಿನ ತುರಿ 100 ಗ್ರಾಮ್ಸ್ನಷ್ಟು, ಮತ್ತು 1/4 ಚಮಚದಷ್ಟು ಓಮ ಬೇಕು ನಮಗೆ. ಈಗ ಮೊದಲಿಗೆ ನಾವು ಒಂದು ಬಾಣಲೆಯನ್ನು ಇಟ್ಟುಕೊಂಡು ಈ ಸಣ್ಣದಾಗಿದ್ದರೆ, ಸ್ವಲ್ಪ ದೊಡ್ಡ ದೊಡ್ಡ ಸಿಗಡಿಗಳಾದರೆ ಅದರದ್ದು ಮುಖದನ್ನೆಲ್ಲ ತೆಗೆದುಕೊಳ್ಬೋದು. ಈಗ ನಾನು ನಿಮಗೆ ಎಷ್ಟು ಬೇಕು, ಒಂದು 4-5 ಮಾಡೋದಾದರೆ ಒಂದು ಕೈಯ ಮುಷ್ಟಿಯಷ್ಟು ಈ ಡ್ರೈ ಸಿಗಡಿ ಸಾಕು. ಇದನ್ನೀಗ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ. ಒಳ್ಳೆ ಇದು ಫ್ರೈ ಆಗಬೇಕು. ಇದು 1 ನಿಮಿಷದಲ್ಲಿ ಫ್ರೈ ಆಗ್ತದೆ, ಬಹಳ ಬೇಗ ಫ್ರೈ ಆಗುವಂಥದ್ದು. ಅದು ಸಹ ಈ ಕಬ್ಬಿಣದ ಕಾವಲಿ ಆದರೆ, ಬಾಣಲೆ ಆದರೆ ಪಕ್ಕನೆ ಇದನ್ನು ಆಫ್ ಮಾಡಿಕೊಂಡು ನಾನು ಇದನ್ನೊಂದು ಪಾತ್ರೆಗೆ ಶಿಫ್ಟ್ ಮಾಡಿಕೊಡ್ತೇನೆ. ಹಿಂದಿನವರು ಏನು ಮಾಡ್ತಿದ್ದಾರೆ, ಗೆರಸೆಯಲ್ಲಿ ಹಾಕಿ ಅದನ್ನು ಚೆನ್ನಾಗಿ ಏನು ಮಾಡ್ತಿದ್ರು ಹೇಳಿದರೆ, ಅದನ್ನು ಕಲ್ಲಲ್ಲಿ ಅದರದ್ದು ಸೈಡನ್ನು ಹೀಗೆ ಒತ್ತಿಕೊಂಡು, ಗೆರಸೆ ಇದ್ದರೆ ಬಹಳ ಒಳ್ಳೆಯದು, ಹೀಗೆ ಮಾಡ್ತಿದ್ದರು. ಅಥವಾ ಒಂದು ಗೆರಟೆ ಇದ್ದರೆ ಗೆರಟೆಯಲ್ಲಿ ಸಾಕ್ತದೆ. ಹೀಗೆ ಮಾಡಿದರೆ ಅದರ ಮೇಲಿನ ಮುಖದ ಪಾರ್ಶ್ವನ ಹೋಗ್ತದೆ. ಮತ್ತು ಇದನ್ನು ನಾವು ಚೆನ್ನಾಗಿ, ಅಥವಾ ಒಂದೊಂದು ದೊಡ್ಡದಿದ್ದರೆ ಒಂದೊಂದೇ ಅದರದ ಮುಖದ ಭಾಗ ನೋಡಿ, ಹೀಗೆ ಮುಖದ ಭಾಗವನ್ನು ಹೀಗೆ ತೆಗೆದುಕೊಂಡು ಒಂದು ಪಾತ್ರೆಯಲ್ಲಿ ಇದನ್ನು ತೊಳೆದುಕೊಳ್ಳಿಕ್ಕೆ ಉಂಟು. ಹೀಗೆ ಮಾಡಿಕೊಂಡು ಈಗ ಸೈಡ್ಸಲ್ಲೆಲ್ಲ ಅದರ ಮುಖದ ಭಾಗಗಳು ಬರ್ತದೆ, ಅದನ್ನೆಲ್ಲ ಸೈಡ್ ಮಾಡಿಕೊಂಡು ಹೀಗೆ ಮಾಡಿದರೆ ಆಯಿತು. ಒಂದು ಗೆರಸೆ ಇದ್ದರೆ ಬಹಳ ಒಳ್ಳೆಯದಾಗ್ತದೆ ನೋಡಿ. ಹೀಗೆ ಮುಟ್ಟಿದ ಕೂಡಲೇ ಅದರ ಮುಖದ ಭಾಗ ಇದಾಗ್ತದೆ. ಈಗ ಈ ಬದಿಯ ಇದನ್ನೆಲ್ಲ ಕ್ಲೀನ್ ಆಗೋದನ್ನು ನೀರಿನಲ್ಲಿ ಹಾಕೊಳ್ಳೋಣ. ಒಂದು ಪಾತ್ರೆಗೆ ಹಾಕ್ಕೊಂಡು, ಇದರಲ್ಲಿ ಕಸ ಎಲ್ಲ ಇರ್ತದೆ ನೋಡಿಕೊಂಡು ನಾವು ಇದನ್ನು ಕ್ಲೀನ್ ಮಾಡಿಕೊಳ್ಬೇಕು. ಸೊ ಇದನ್ನು ಈಗ ನೀರಿಗೆ ಹಾಕ್ಕೊಳ್ತಿದ್ದೇನೆ. ಎಲ್ಲವನ್ನು ಚೆನ್ನಾಗಿ ಕ್ಲೀನ್ ಮಾಡಿ ಎಲ್ಲ ನೀರಿಗೆ ಹಾಕ್ಕೊಳ್ತೇನೆ ಒಂದೊಂದಾಗಿ. ವೀಕ್ಷಕರೇ, ಇಲ್ಲಿ ನೋಡಿ, ಇಷ್ಟು ಡಿಸ್ಕಾರ್ಡ್ ಮಾಡಲಿಕ್ಕೆ ನೋಡಿ, ಎಷ್ಟು ಕಸ ಉಂಟು ನೋಡಿ, ಮುಖದ ಭಾಗ ಮತ್ತು ಕಸ. ಇದನ್ನು ಡಿಸ್ಕಾರ್ಡ್ ಮಾಡಲಿಕ್ಕೆ ಇಲ್ಲಿ ಇದನ್ನು ಚೆನ್ನಾಗಿ 1-2 ಬಾರಿ ತೊಳೆದು ರೆಡಿ ಮಾಡಿಟ್ಕೊಳ್ಳೋಣ. ಈಗ ಒಂದು ಬಾಣಲೆಯನ್ನು ಇಟ್ಕೊಂಡಿದ್ದೇನೆ. ಬಾಣಲೆಯಲ್ಲಿ ನಾವೀಗ ಸ್ವಲ್ಪ ಎಣ್ಣೆಯನ್ನು ಹಾಕೊಳ್ತಿದ್ದೇನೆ. ಎಣ್ಣೆಗೆ 4-5 ಉದ್ದ ಮೆಣಸು, ಅಂದರೆ ಬ್ಯಾಡಿಗೆ ಮೆಣಸು, ಮತ್ತು ರಾಮ್ ಮೆಣಸು 2 ಇಷ್ಟನ್ನು ಹಾಕ್ಕೊಂಡು ಇದನ್ನು ತುರಿಗೆ ಫ್ರೈ ಮಾಡ್ಕೊಳ್ಳೋಣ. ಇನ್ನು
ಕೊತ್ತಂಬರಿ, ಜೀರಾ ಮತ್ತು ಮೆಂತೆ ಹಾಗೂ ಕರಿಮೆಣಸು ಇಷ್ಟನ್ನು ಹಾಕೊಳ್ತಿದ್ದೇನೆ. ಇನ್ನು 1/4 ಚಮಚದಷ್ಟು ಓಮ, ಇದನ್ನೀಗ ಕೊನೆಗೆ ಹಾಕೊಳ್ತಿದ್ದೇನೆ. ಅಂದರೆ ಇದರ ನಂತರ ಇದಕ್ಕೀಗ ನಾವು ತೆಂಗಿನ ತುರಿಯನ್ನು ಹಾಕ್ಕೊಂಡು ಇದನ್ನು ಚೆನ್ನಾಗಿ ಸ್ವಲ್ಪ ತೆಂಗಿನ ತುರಿ ಸ್ವಲ್ಪ ಫ್ರೈ ಆಗಬೇಕು. ಇದರಲ್ಲಿ ಒಳ್ಳೆ ಫ್ರೈ ಆಗ್ತಾ ಬಂತು. ಕಲರ್ ಚೇಂಜ್ ಆಗೋದು ಬೇಡ, ಸ್ವಲ್ಪ ಮಾತ್ರ ನೀರಿನ ಅಂಶ ಹೋದರೆ ಆಯಿತು ಇದರದ್ದು. ಈಗ ಇದಕ್ಕೆ ಒಂದು ಅರ್ಧ ಚಮಚದಷ್ಟು ಅಥವಾ 1 ಚಮಚ ಹಳದಿಯನ್ನು ಹಾಕ್ಕೊಳ್ತಿದ್ದೇನೆ ನಾನು. ಸೊ ಹಳದಿಯ ನಂತರ ಬೆಳ್ಳುಳ್ಳಿಯ ನಂತರ ಒಂದು ಸಣ್ಣ ತುಂಡು, ಒಂದು ನೀರುಳ್ಳಿಯಲ್ಲಿ 1/4 ಭಾಗದಷ್ಟು ನೀರುಳ್ಳಿಯನ್ನು ಇದಕ್ಕೆ ಹಾಕೊಳ್ಳೋಣ. ಹಾಕೊಂಡು ಸ್ವಲ್ಪ ಫ್ರೈ ಆಗಲಿ. ಸ್ವಲ್ಪ ಫ್ರೈ ಆದ ಕೂಡಲೇ ಇನ್ನು ಆಫ್ ಮಾಡ್ಕೊಳ್ತಿದ್ದೇನೆ. ಆಫ್ ಮಾಡಿಕೊಂಡು ಇದನ್ನು ತಣ್ಣಗಾಗಲಿಕ್ಕೆ ಸೈಡಲ್ಲಿ ಬಿಟ್ಕೊಳ್ಳೋಣ. ಈಗ ನಾವಿಲ್ಲಿ ಮಾವಿನ ಹಣ್ಣಿನ ಸಿಪ್ಪೆಯನ್ನು ತೆಗೆದುಕೊಂಡು ಅದನ್ನು ನೋಡಿ, ಮಾವಿನ ಹಣ್ಣು ಇದರದ್ದು ತೊಳೆದುಕೊಂಡಿದ್ದೇನೆ. ಇದರ ಸಿಪ್ಪೆಯನ್ನು ತೆಗೆದುಕೊಳ್ಳೋಣ. ಸಿಪ್ಪೆಯನ್ನು ಸಪರೇಟ್ ಮಾಡಿ ಎಲ್ಲ ಮಾವಿನ ಹಣ್ಣಿನ ಸಿಪ್ಪೆಯನ್ನು ಈ ರೀತಿಯಾಗಿ ಸಪರೇಟ್ ಮಾಡಿ ಇಟ್ಕೊಳ್ತೇನೆ. ವೀಕ್ಷಕರೇ ನೋಡಿ, ಎಲ್ಲ ಸಿಪ್ಪೆಯನ್ನು ಬೇರೆ ಮಾಡಿಕೊಂಡೆ. ಈಗ ಸಿಪ್ಪೆಯ ನಾವು ಆ್ಯಸ್ ಯೂಶ್ವಲ್ ಈ ಮಾವಿನ ಹಣ್ಣಿನ ಪದಾರ್ಥ ಮಾಡೋ ಹಾಗೆ ಸಿಪ್ಪೆಯ ರಸವನ್ನು ತೆಗೆದುಕೊಳ್ಳೋದು. ಚೆನ್ನಾಗಿ ಹಿಂಡಿಕೊಂಡು ಸಿಪ್ಪೆಯ ರಸವನ್ನು ತೆಗೆದುಕೊಳ್ತೇನೆ. ಒಳ್ಳೆಯದ್ರದ್ದು ಸಹ. ವೀಕ್ಷಕರೇ ಇಲ್ಲಿ ನೋಡಿ ಆಯಿತು. ಈಗ ಇದನ್ನು 2 ಬಾರಿ ತೆಗೆದುಕೊಂಡೆ. ಇದನ್ನು ಇದಕ್ಕೆ ಶಿಫ್ಟ್ ಮಾಡಿಕೊಳ್ಳೋಣ ಎಲ್ಲ. ಇನ್ನು ಇದಕ್ಕೆ ನೀರುಳ್ಳಿ ಹಾಗೂ ಸ್ವಲ್ಪ ಕರಿಬೇವಿನ ಸೊಪ್ಪನ್ನು ಹಾಕ್ಕೊಂಡು ಒಲೆಯಲ್ಲಿಟ್ಟು ಮುಚ್ಚಳವನ್ನು ಮುಚ್ಚಿ ಬೇಯಿಸ್ಕೊಳ್ಳೋಣ. ಈಗ ಮುಚ್ಚಳ ಮುಚ್ಚಿದ ಮೇಲೆ ಈ ಒಂದು ತಣ್ಣಗಾದಂತಹ ಇದಕ್ಕೆ ಮೊದಲಿಗೆ ಸ್ವಲ್ಪ ಇಷ್ಟು ಹುಳಿ, ಯಾಕೆಂದರೆ ಇದು ಕಾಟು ಮಾವಿನ ಹಣ್ಣಾದ ಕಾರಣ ಹುಳಿ ಸಿಹಿ ಮಿಶ್ರಿತವಾಗಿರ್ತದೆ. ಅದರಿಂದಾಗಿ ಇಷ್ಟು ಹುಳಿ ಮತ್ತು ಏನೆಲ್ಲ ನಾವು ಫ್ರೈ ಮಾಡ್ಕೊಂಡಿದ್ದೇವೆ. ಇದರಲ್ಲಿ ನಾವು ಓಮವನ್ನು ಸ್ವಲ್ಪ ಹಾಕ್ಕೊಂಡಿದ್ದೇವೆ. ಯಾಕೆ ಹೇಳಿದರೆ ನಾವು ಒಣ ಸಿಗಡಿಯನ್ನು ಯೂಸ್ ಮಾಡೋದ್ರಿಂದಾಗಿ ಹೊಟ್ಟೆ ಉಬ್ಬರ ಅಥವಾ ಏನಾದರೂ ಬರದ ಹಾಗೆ ಆ ಓಮವನ್ನು ನಾವು ಹಾಕ್ಕೊಳ್ಳೋದು. ಸೊ ಯೂಶ್ವಲಿ ನಾವು ಈ ಮಾವಿನ ಹಣ್ಣಿನ ಪದಾರ್ಥ ಮಾಡುವಾಗ ನಾವು ಅದಕ್ಕೆ ಓಮವನ್ನು ಹಾಕೊಳ್ಳೋದಿಲ್ಲ. ಅದರಿಂದಾಗಿ ಓಮ ಮತ್ತು ಸ್ವಲ್ಪ ಜೀರಿಗೆಯ ಅವಶ್ಯಕತೆ ಉಂಟು, ಮತ್ತು ಬೆಳ್ಳುಳ್ಳಿ ಇಷ್ಟನ್ನೀಗ ನೀರು ಹಾಕಿ ಒಳ್ಳೆ ಗ್ರೈಂಡ್ ಮಾಡ್ಕೊಂಡು ತರ್ತೇನೆ. ಒಳ್ಳೆ ಫೈನಾಗಿ ಬಂದರೆ ಒಳ್ಳೆಯದಾಗ್ತದೆ. ವೀಕ್ಷಕರೇ ಇಲ್ಲಿ ನೋಡಿ, ಮಸಾಲೆ ಸಿದ್ಧವಾಯಿತು. ಯಾವ ರೀತಿಯಲ್ಲಿ ಬಂತು ನೋಡಿ. ಈ ರೀತಿ ತುಂಬ ಫೈನ್ ಬೇಡ, ಕಸಕಸ ಸಾಕಬಾರ್ದು. ಹೀಗೆ ಈ ರೀತಿಯಲ್ಲಿ ಇರಬೇಕು. ಸಾಧಾರಣವಾಗಿ ಫೈನ್ ಆಗಲೇಬೇಕು, ಮೀನಿನಷ್ಟು ಫೈನ್ ಅಲ್ಲ. ಈಗ ಇಲ್ಲಿ ಪಾತ್ರೆಯಲ್ಲಿ ಇದು ಬೇಯ್ತಾ ಉಂಟು ನೋಡಿ. ಇದಕ್ಕೆ ನಾವು ಏನು ಕ್ಲೀನ್ ಮಾಡಿ ಇಟ್ಟುಕೊಂಡಿದ್ದೇವೆ ಈ ಒಂದು ಸಿಗಡಿ, ಇದನ್ನು ಚೆನ್ನಾಗಿ ಕ್ಲೀನ್ ಮಾಡಬೇಕು. ಯಾಕೆ ಹೇಳಿದರೆ ಇಲ್ಲದ್ರೆ ಹೊಟ್ಟೆ ಹಾಳಾಗುವ ಸಂಭವ ಇರ್ತದೆ. ಸೊ ಇದನ್ನು ಅದಕ್ಕೆ ಹಾಕ್ಕೊಳ್ಳೋಣ. ಹಾಕ್ಕೊಂಡು ಒಂದು ಬಾರಿ ಚೆನ್ನಾಗಿ ಇದನ್ನು ತಿರುಗಿಸ್ಕೊಳ್ಳೋಣ. ಅದು ಅದರಲ್ಲಿ ಚೆನ್ನಾಗಿ ಬೇಯಿಕೊಳ್ಬೇಕು. ಸೊ ನಿಧಾನಕ್ಕೆ ಒಂದೊಂದಾಗಿ ಹೀಗೆ ತಿರುಗಿ ಹಾಕ್ಕೊಳ್ತಿದ್ದೇನೆ. ಮತ್ತು ಎಲ್ಲ ಇದು ನೋಡಿ, ಈಗಲೇ ಘಮ್ ಅಂತ ಆ ಒಂದು ಸಿಗಡಿಯ ಪರಿಮಳವೇ ಬಹಳ ಚೆನ್ನಾಗಿ ಬರ್ತದೆ. ಸಿಗಡಿ ಮತ್ತು ಈ ಮಾವಿನ ಹಣ್ಣಿನ ಪದಾರ್ಥ ನಾವು ಹೆಚ್ಚಾಗಿ ತುಳುವರು ಹೆಚ್ಚಾಗಿ ಮಾಡುವಂಥದ್ದು. ಸೊ ಬಹಳ ಟೇಸ್ಟಿಯಾಗಿ ಬರುವಂಥದ್ದು. ಸೊ ಇದನ್ನು ಈಗ ಪುನಃ ಮುಚ್ಚಿಕೊಂಡು ಈ ಒಂದು ಸಿಗಡಿ ಚೆನ್ನಾಗಿ ಬೇಯಲಿ ಅಷ್ಟವರೆಗೆ ಬೇಯಿಸಿಕೊಳ್ಳೋಣ. ವೀಕ್ಷಕರೇ ಇಲ್ಲಿ ನೋಡಿ, ಒಳ್ಳೆ ಕುದಿ ಬರ್ತಾ ಉಂಟು. ಒಳ್ಳೆ ಒಂದು 5 ನಿಮಿಷಗಳ ಕಾಲ ಹೀಗೆ ಬೇಯಿಸ್ಕೊಂಡಿದ್ದೇನೆ ನಾನು. ಸೊ ನಡುವಲ್ಲಿ ಒಂದೊಂದು ಬಾರಿ ಹೀಗೆ ಇದನ್ನು ಹೀಗೆ ತಿರುಗಿ ಹಾಕ್ಕೊಂಡಿದ್ದೇನೆ. ಈಗ ಇಷ್ಟಾಗುವಾಗ ಈ ಒಂದು ಮಸಾಲೆಯನ್ನು ನಾವು ಮಾಡಿದ್ದೇವೆ, ಈ ಮಸಾಲೆಯನ್ನು ನಾವು ಇದಕ್ಕೆ ಶಿಫ್ಟ್ ಮಾಡೋಣ. ಇದನ್ನು
ಈ ಮಣ್ಣಿನ ಮಡಿಕೆಯಲ್ಲಿ ಸಹ ಮಾಡಿದರೆ ಸಹ ಬಹಳ ಚೆನ್ನಾಗಿ ಬರ್ತದೆ. ಬಹಳ ಪರಿಮಳಯುಕ್ತವಾಗಿ ಆ ಮಣ್ಣಿನ ಮಡಿಕೆಯ ಪರಿಮಳದೊಟ್ಟಿಗೆ ಈ ಸಿಗಡಿ, ಒಣ ಸಿಗಡಿಯ ಒಂದು ಪದಾರ್ಥ ಬಹಳ ಚೆನ್ನಾಗಿ ಬರ್ತದೆ. ಸೊ ಚೆನ್ನಾಗಿ ಒಮ್ಮೆ ಕುದಿಬೇಕು. ಈಗ ಇದಕ್ಕೆ ಇದು ತುಂಬ ನೀರು ಸಹ ಆಗಬಾರ್ದು, ತುಂಬ ದಪ್ಪ ಸಹ ಅಲ್ಲ, ಅದರಲ್ಲಿ ಈಗ ಸ್ವಲ್ಪ ನೀರನ್ನು ಇದಕ್ಕೆ ನಾನು ಸ್ವಲ್ಪ ಮಿಕ್ಸಿಗೆ ಹಾಕಿ ಅದನ್ನು ಒಂದು ಚೆನ್ನಾದ ಕುದಿ ಈಗ ಬರಬೇಕು. ಈಗ ನೋಡಿ, ಚೆನ್ನಾಗಿ ಸ್ವಲ್ಪ ಒಂದು ತಿರುಗಿಸ್ಕೊಳ್ಳೋಣ. ತಿರುವಿ ಹಾಕ್ಕೊಳ್ಳೋದು ಮುಖ್ಯ, ಯಾಕೆ ಹೇಳಿದ್ರೆ ಇಲ್ಲದಿದ್ದರೆ ಇದು ತಳೆ ಹಿಡಿಯುವ ಚಾನ್ಸ್ ಇರ್ತದೆ. ಈ ಮಾವಿನ ಹಣ್ಣುಗಳು ಯಾವಾಗಲೂ ಹಾಗೆ ಸ್ವಲ್ಪ ಆಗಾಗ ಇದಕ್ಕೆ ಬಾಯಿ ತೆಗೆದುಕೊಂಡು ಮುಚ್ಚಳ ತೆಗೆದುಕೊಂಡು ಕೈ ಆಡಿಸ್ಕೊಳ್ಬೇಕು. ಒಂದು ಒಳ್ಳೆ ಕುದಿ ಬರಲಿ. ಒಳ್ಳೆ ಕುದಿತಾ ಉಂಟು. ಈಗ ಒಮ್ಮೆ ಉಪ್ಪು ಚೆಕ್ ಮಾಡೋಣ. ಮಾವಿನ ಹಣ್ಣು ಬೇಯಿಸುವಾಗಲೇ, ನಾನು ಬೇಯಿಸ್ಲಿಕ್ಕೆ ಇಡುವಾಗಲೇ ಸ್ವಲ್ಪ ಉಪ್ಪನ್ನು ಹಾಕ್ಕೊಂಡಿದ್ದೇನೆ. ಸೊ ಒಂದು ವೀಡಿಯೋ ಸ್ಕಿಪ್ ಆಗಿದೆ, ಅದರಿಂದಾಗಿ ಈಗ ಉಪ್ಪು ಸ್ವಲ್ಪ ಚಪ್ಪೆ ಉಂಟು. ಸ್ವಲ್ಪ ನಾನೀಗ ಇದಕ್ಕಿಂತ ಸ್ವಲ್ಪ ಉಪ್ಪನ್ನು ಹಾಕ್ಕೊಳ್ತೇನೆ. ಸ್ವಲ್ಪ ಉಪ್ಪು ಹಾಕಿ ನಾನು ಬೇಯಿಸಿದ್ದು ಸುರಿಗೆ. ಸೊ ಇನ್ನೊಂದು ಒಳ್ಳೆ ಚೆನ್ನಾದ ಕುದಿಯನ್ನು ಓಪನ್ ಇಟ್ಟುಕೊಂಡೆ ನಾವು ಒಂದು ಚೂರು ಬೇಯಿಸ್ಕೊಳ್ಳೋಣ. ವೀಕ್ಷಕರೇ, ಒಮ್ಮೆ ರುಚಿ ನೋಡ್ಕೊಳ್ಳೋಣ ಹೇಗೆ ಆಗಿದೆ. ಉಪ್ಪು ಎಲ್ಲ ಕರೆಕ್ಟಾಗಿ ಬಹಳ ಟೇಸ್ಟಿಯಾಗಿ ಉಂಟು. ಈ ಡ್ರೈ ಸಿಗಡಿಯ ಪರಿಮಳ ಅದರಲ್ಲಿ ಉಂಟು. ಇದನ್ನೀಗ ಆಫ್ ಮಾಡ್ಕೊಳ್ತಿದ್ದೇನೆ. ಸರ್ವ್ ಮಾಡೋಣ. ನೋಡಿ ಯಾವ ರೀತಿ ಬಂದಿದೆ ನೋಡಿ. ಇದರಲ್ಲಿ ಅದರ ಟೇಸ್ಟ್ ಅದರ ರಸದಲ್ಲಿ ಇರೋದು. ಸೊ ಒಂದು ಮಾವಿನ ಹಣ್ಣು ಅದರೊಟ್ಟಿಗೆ ಒಂದು ಚೂರು ರಸ ಇದ್ದರೆ ಸಾಕು, ಒಂದು ಬಟ್ಟಲು ಊಟ ಮಾಡ್ಕೊಳ್ಬೋದು. ಅಷ್ಟು ಟೇಸ್ಟಿಯಾಗಿ ಬರುವಂತಹ ಈ ಒಂದು ಮಾವಿನ ಹಣ್ಣಿನ ಹಾಗೂ ಸಿಗಡಿಯ ಕರಾವಳಿ ಶೈಲಿಯ ಅಡಿಗೆ ರೆಡಿಯಾಗಿದೆ. ಹಾಗಾದರೆ ನೋಡಿದ್ರಲ್ಲ ವೀಕ್ಷಕರೇ, ಯಾವ ರೀತಿಯಲ್ಲಿ ಸುಲಭ ರೀತಿ, ಏನಿಲ್ಲ, ಮಾವಿನ ಹಣ್ಣು ಸಿಕ್ಕುವಾಗ ಇಂಥದನ್ನೆಲ್ಲ ನಾವು ಮಾಡಿಕೊಳ್ಬೇಕು. ಹಾಗಾದರೆ ನನ್ನ ಈ ಕುಕಿಂಗ್ ಚಾನಲ್ ನಿಮಗೆ ಇಷ್ಟ ಆದರೆ ಬೋಡು ಸುವರ್ಣ ಚಾನಲನ್ನು ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಹಾಗೂ ನನ್ನ ಇನ್ಸ್ಟಾಗ್ರಾಮ್ ಪೇಜನ್ನು ಫಾಲೋ ಮಾಡಿ. ಧನ್ಯವಾದಗಳು.